31ನೇ ದಿನಕ್ಕೆ ಕಾಲಿಟ್ಟಿದೆ ಪಶ್ಚಿಮ ಏಷ್ಯಾದ ಘನಘೋರ ಕದನ. ದಿನದಿಂದ ದಿನಕ್ಕೆ ದಾಳಿಯ ತೀವ್ರತೆ ಕೂಡ ಜಾಸ್ತಿ ಆಗ್ತಾ ಇದೆ, ಮತ್ತೆ ದಾಳಿಯ ರೀತಿ ಕೂಡ ಬೇರೆ ಬೇರೆ ಆಗ್ತಾ ಇದೆ. ಒಂದು ಕಡೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ವಿರುದ್ಧ ದಾಳಿ ಮಾಡ್ತಾ ಇದ್ರೆ, ಇರಾನ್ ಕೂಡ ಸರಿಯಾಗಿ ತಿರುಗೇಟು ಕೊಡ್ತಾ ಇದೆ. ಇರಾನ್ನಲ್ಲಿ ಒಂದು ದೊಡ್ಡ ದಿನ, ಇರಾನ್ಗೆ ಮತ್ತೊಂದು ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಟ್ರಂಪ್. ಅಂದರೆ ಒಂದು ದೊಡ್ಡ ದಿನ ಇರಾನ್ನಲ್ಲಿ ಬರಲಿದೆ, ಅಲ್ಲಿನ ಪ್ರಜೆಗಳೆಲ್ಲ ಖುಷಿ ಪಡುವ ದಿನ ಬರುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ವಿಶ್ವದಲ್ಲೇ ನಮ್ಮ ಮಿಲಿಟರಿ ಅತ್ಯಂತ ಶಕ್ತಿಶಾಲಿ, ನಾವು ಅನೇಕ ಟಾರ್ಗೆಟ್ಗಳನ್ನು ನಾಶ ಮಾಡಿದ್ದೀವಿ, ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಅಂತ ಟ್ರಂಪ್ ಇರಾನ್ನ ನಾಗರಿಕರಿಗೆ ಹೇಳ್ತಾ ಇದ್ದಾರೆ. ಜಾಲತಾಣ ಟ್ರೂತ್ನಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾಡಿರ್ತಕ್ಕಂಥ ಪೋಸ್ಟ್. ಒಂದು ಕಡೆ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ವಸತಿ ಪ್ರದೇಶಗಳ ಮೇಲೆ, ಜನವಸತಿ ಪ್ರದೇಶದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಇರಾನ್ನಲ್ಲಿ ಅನೇಕ ಸಾವು ನೋವುಗಳಾಗಿದೆ, ಪುಟ್ಟ ಪುಟ್ಟ ಮಕ್ಕಳು ಸಾವನ್ನಪ್ಪಿದ್ದಾರೆ. ಅದೆಲ್ಲ ಮಾಡಿಬಿಟ್ಟು ಈಗ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ, ನಿಮಗೊಂದು ಒಳ್ಳೆ ದಿನ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಇದು ಲೆಕ್ಕಾಚಾರ ಅಂತ ಗೊತ್ತಿಲ್ಲ, ಆದರೆ ಇದನ್ನು ಇರಾನ್ಗೆ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆ ಅಂತಲೂ ಅಂದ್ಕೋಬಹುದು, ಅಥವಾ ಇರಾನ್ನ ಜನರಿಗೆ ಕೊಟ್ಟಿರ್ತಕ್ಕಂಥ ಭರವಸೆ ಅಂತ ಕೂಡ ಅಂದ್ಕೋಬಹುದು. ಒಟ್ಟಾರೆ ದಿನನಿತ್ಯ ಟ್ರೂತ್ನಲ್ಲಿ ಏನಾದರೂ ಒಂದು ಟ್ರಂಪ್ ಬರ್ಕೊಳ್ಳಿಲ್ಲ ಅಂತಂದ್ರೆ ಆಗಲ್ಲ, ಬರೀತಾರೆ. ಹಾಗಾಗಿ ಇವಾಗ ಇರಾನ್ ಮೇಲಿನ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಅಂದರೆ ಹೆಚ್ಚು ಕಡಿಮೆ ಇರಾನನ್ನು ಸಂಪೂರ್ಣವಾಗಿ ನಾವು ವಶಕ್ಕೆ ಪಡಿತೀವಿ, ನಾವು ಹೇಳಿದಂತೆ ಕೇಳುವ ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಈ ರೀತಿ ಹೇಳಿಕೆಗಳು ಅವರ ಬಾಯಿಂದ ಬರ್ತಾ ಇದೆ. ನಿಮ್ಮೆಲ್ಲರನ್ನ ದೇವರು ಆಶೀರ್ವಾದ ಮಾಡಲಿ, ನಾವು ಅನೇಕ ಟಾರ್ಗೆಟ್ ನಾಶ ಮಾಡಿದ್ದೀವಿ, ವಿಶ್ವದಲ್ಲೇ ನಮ್ಮ ಮಿಲಿಟರಿ ಅತ್ಯಂತ ಶಕ್ತಿಶಾಲಿ ಅಂತೆಲ್ಲ ಹೇಳಿದ್ದನ್ನು ತುಂಬ ಸರ್ತಿ ಹೇಳಿದ್ದಾರೆ. ಜಗತ್ತು ಗೊತ್ತು ಅಮೆರಿಕಾದ ಮಿಲಿಟರಿ ಅತ್ಯಂತ ಶಕ್ತಿಶಾಲಿ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಇರಾನ್ನ ಜನರಿಗೆ ಟ್ರಂಪ್ ಬೆದರಿಕೆ ಹಾಕಿರೋದಾ, ಅಥವಾ ಒಂದು ರೀತಿಯಲ್ಲಿ ಅಭಯವನ್ನು ಕೊಟ್ಟಿರೋದಾ? ಇರಾನ್ನಲ್ಲಿ ಒಂದು ದೊಡ್ಡ ದಿನ ಬರುತ್ತೆ, ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಅಂತಕ್ಕಂಥದ್ರ ಮಾತಿನ ಹಿಂದಿನ ಮರ್ಮ ಏನು ಅಂತ? ಅರವಿಂದ್, ನೋಡಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಡಬಲ್ ಸ್ಟ್ಯಾಂಡ್ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ನೋಡಿ, ಒಂದು ಕಡೆಗೆ ಇರಾನ್ನ ಮೇಲೆ ದೊಡ್ಡ ಪ್ರಮಾಣದ ದಾಳಿಯ ಬೆದರಿಕೆಯನ್ನು ಹಾಕ್ತಾರೆ, ಮತ್ತೊಂದು ಕಡೆಗೆ ಇರಾನ್ ಜೊತೆಗೆ ನಡೀತಾ ಇರುವಂಥ ಮಾತುಕತೆ ಮತ್ತೊಂದು ಹಂತಕ್ಕೆ ತಲುಪಿರುವಂಥದ್ದು. ಈಗಾಗಲೇ 15 ಷರತ್ತುಗಳ ಪೈಕಿ ಕೆಲವು ಷರತ್ತುಗಳಿಗೆ ಇರಾನ್ ಒಪ್ಕೊಂಡಿದೆ, ಮುಂದಿನ ಹಂತದಲ್ಲಿ ಇನ್ನಷ್ಟು ಮಾತುಕತೆಗಳು ನಡೆಯುತ್ತೆ ಅನ್ನುವಂತಹ ಒಂದು ಹೇಳಿಕೆಗಳನ್ನು ಕೊಡ್ತಾರೆ. ಮತ್ತೊಂದು ಕಡೆಗೆ ನಾವು ಇರಾನ್ನ ವಿರುದ್ಧ ದೊಡ್ಡ ಮಟ್ಟದ ದಾಳಿಯನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ, ನಮ್ಮ ಭೂಸೇನೆ ಕೂಡ ಸಜ್ಜಾಗಿದೆ, ಜಗತ್ತಿನಲ್ಲಿ ಅತಿ ದೊಡ್ಡ ಮತ್ತು ಶ್ರೇಷ್ಠ ಮತ್ತು ಬಲಿಷ್ಠವಾದಂತಹ ಸೇನೆಯನ್ನು ಅಮೆರಿಕ ಹೊಂದಿದೆ, ಈ ಸೇನೆಯನ್ನು ಬಳಸಿಕೊಂಡು ಇರಾನನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ, ಮುಖ್ಯವಾಗಿ ಇರಾನ್ಗೆ ಹೊಂದಿಕೊಂಡಿರುವಂತಹ ದ್ವೀಪಗಳ ಮೇಲೂ ಕೂಡ ನಾವು ನಿಯಂತ್ರಣವನ್ನು ಸಾಧಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಒಂದು ಕಡೆಗೆ ಎಚ್ಚರಿಕೆ ಕೊಡೋದರ ಜೊತೆಗೆ ಇರಾನ್ನಲ್ಲಿ ಶಾಂತಿಯ ದಿನಗಳು ಕೂಡ ಬರುತ್ತೆ, ಮತ್ತು ಎಲ್ಲರೂ ಶಾಂತಿಯಿಂದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಂತಿ ಪಾಠವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಮಾತುಕತೆ ನಡೆಸುವಂಥದ್ದು ಅಮೆರಿಕಾನೇ, ಮತ್ತೊಂದು ಕಡೆಗೆ ದಾಳಿಯ ಬೆದರಿಕೆ ಹಾಕುವಂಥದ್ದು ಕೂಡ ಅಮೆರಿಕಾನೇ. ಸೊ ಅಲ್ಲಿಗೆ ದಾಳಿಯ ಬೆದರಿಕೆ ಹಾಕುವ ಮೂಲಕ ತನ್ನ ಮಾತುಕತೆಗೆ ವಿಧಿಸಿರುವಂತಹ ಷರತ್ತುಗಳನ್ನು ಫಾಲೋ ಮಾಡಲೇಬೇಕು ಅನ್ನುವಂಥ ಒತ್ತಡವನ್ನು ಹೇರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆ ಮೂಲಕ ಇರಾನನ್ನು ಬಗ್ಗಿಸಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ನೋಡಿ, ಕಳೆದ 1 ತಿಂಗಳಿಂದ ನಿರಂತರವಾದಂತಹ ದಾಳಿಗಳನ್ನು ಮಾಡಿದರೂ ಕೂಡ ಇರಾನ್ ಎಲ್ಲೂ ಕೂಡ ತನ್ನ ಪ್ರತಿ ದಾಳಿಯನ್ನು ತಗ್ಗಿಸಿಲ್ಲ, ಮತ್ತೆ ಸೋಲನ್ನಪ್ಪುವಂತಹ ಯಾವ ಲಕ್ಷಣವನ್ನು ಕೂಡ ತೋರಿಸಿಲ್ಲ. ಇರಾನ್ ಮತ್ತು ಇಸ್ರೇಲ್ ಮತ್ತೆ ಅಮೆರಿಕ ಮಾಡುವಂಥ ಪ್ರತಿ ದಾಳಿಗೂ ಕೂಡ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಸೊ ಹೀಗಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಒಂದು ಸ್ಪಷ್ಟವಾಗಿರುವಂಥದ್ದು, ಮಿಲಿಟರಿ ದಾಳಿಯಿಂದ ಮಾತ್ರ ಈ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಬೆದರಿಕೆಯನ್ನು ಹಾಕುವಂಥದ್ರ ಜೊತೆಗೆ ಸಂಧಾನ ಮಾತುಕತೆಯನ್ನು ಕೂಡ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಮಾತುಕತೆಗೆ ಒಪ್ಪದೇ ಇದ್ರೆ ಮತ್ತಷ್ಟು ಭೀಕರ ದಾಳಿಯನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಬೆದರಿಸುವಂತಹ ಪ್ರಯತ್ನವನ್ನು ಕೂಡ ಟ್ರಂಪ್ ಮಾಡ್ತಿರುವಂತೆ ಕಾಣಿಸ್ತಾ ಇದೆ.